ನಮಸ್ಕಾರ ವೀಕ್ಷಕರೇ, ನಮ್ಮ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಆತ್ಮೀಯರೇ, ನಮ್ಮ ಅತಿಥಿ ಅಂದರೆ ಈ ವಾರದ ನಮ್ಮ ವಿಶೇಷ ಅತಿಥಿ ರಂಗಸ್ವಾಮಿಯವರು. ದೃಷ್ಟಿ ಇಲ್ಲದವರಲ್ಲ, ದೃಷ್ಟಿ ಇಳ್ಳವರು. ರಂಗಸ್ವಾಮಿಯವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರು ಪ್ರೇರಣೆಯ ಸಂಚಾರಿ ಶಿಲ್ಪ. ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಭರಮಸಮುದ್ರ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದ ಇವರು ದೃಷ್ಟಿಹೀನತೆಯನ್ನು ತಮ್ಮ ಪ್ರಗತಿಗೆ ಅಡ್ಡಿ ಅಲ್ಲ, ಅದ್ಭುತ ಸಾಧನೆಯ ಅಡಿಪಾಯವನ್ನಾಗಿ ಮಾಡಿದವರು. ಇವರು ಅಂಧರು ಅಲ್ಲ, ಅವರು ಆಂತರ್ಯದ ಪ್ರಕಾಶದ ಪ್ರತೀಕ. ದೈಹಿಕ ದೃಷ್ಟಿಯ ಕೊರತೆಯು ಅವರ ಆತ್ಮದ ಜ್ವಾಲೆಗೆ ಕಡಿವಾಣ ಹಾಕಲಿಲ್ಲ. ಬಾಲ್ಯದ ಕಷ್ಟಗಳನ್ನು ಸತತ ಪರಿಶ್ರಮದಿಂದ ಪಾಠಗಳಾಗಿ ರೂಪಿಸಿಕೊಂಡು ತಮ್ಮ ಜೀವನವನ್ನು ಇತರರಿಗೆ ಪಾಠವಾಗುವಂತೆ ರೂಪಿಸಿದ್ದಾರೆ. ಒಂದು ಮಾತು ಹೇಳ್ತಾ ನೋಡಿ, ಬಣ್ಣದ ಕನಸುಗಳಿಲ್ಲದ ಕಣ್ಣುಗಳು, ಆದರೆ ಬಣ್ಣಿಸುತ್ತಿದ್ದ ನೂರಾರು ಕನಸುಗಳ ಕಾವ್ಯ. ಪಾಠ ಕಲಿತ ಇಂದಿಗೂ ನೂರಾರು ಮಕ್ಕಳಿಗೆ ಜೀವನ ಪಾಠಗಳನ್ನು ಕಲಿಸುತ್ತಿರುವ ಇವರು ಶಿಕ್ಷಕರಾಗಿ ತಮ್ಮ ಪಾತ್ರ ನಿರ್ವಹಿಸುತ್ತಿದ್ದಾರೆ. ಇವರನ್ನು ಪರಿಚಯಿಸುವಂಥ ಅಮೂಲ್ಯವಾದ ಭಾಗ್ಯ ನಮಗೆ ಒದಗಿ ಬಂದಿದೆ. ನಮಸ್ಕಾರ ಸರ್. ಸರ್ ನಮಸ್ಕಾರ. ನಮ್ಮ ಅತಿಥಿ ಕಾರ್ಯಕ್ರಮಕ್ಕೆ ತಮಗೆ ವಿಶೇಷವಾದಂಥ ಸ್ವಾಗತ. ಸ್ವಾಗತ ಸರ್, ನಿಮಗೂ ಕೂಡ. ಸರ್, ನಮ್ಮ ಅತಿಥಿ ವಿಶೇಷವಾದಂಥ ವ್ಯಕ್ತಿತ್ವ. ಒಬ್ಬ ವ್ಯಕ್ತಿಯನ್ನು ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ಕಾಣುವಂಥ ವ್ಯಕ್ತಿಗಳು ತಾವು. ಮೂಲ ಅಂಧರು. ಸಮಾಜಕ್ಕೆ ಮೌಢ್ಯತೆಯನ್ನು ತೊಲಗಿಸಿ ಜ್ಞಾನವನ್ನು ಕೊಡುವಂಥ ಅಂತರ್ಶಕ್ತಿ ಚಕ್ಷುಗಳು ನಿಮ್ಮಲ್ಲಿವೆ. ನಿಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಸರ್. ಸರ್, ಆ್ಯಕ್ಚುಲಿ ನಾನು ರಂಗಸ್ವಾಮಿ ಅಂತ. ನನಗೆ ಅದೇ ಬಾಲ್ಯ ಇದ್ದಾಗ ನನಗೆ ದೃಷ್ಟಿ ಇರಲಿಲ್ಲ. ಸೊ ಆವಾಗ ದೃಷ್ಟಿ ಇಲ್ದಿರುವಾಗ ನಾನು ಈ ಥರ ಏನು ಎಜುಕೇಷನ್ ಏನು ಮಾಡ್ತಿರಲಿಲ್ಲ. ಸೊ ನಮಗೆ ಈವನ್ ಒಂದು ಶೌಚಕ್ಕೆ ಹೋಗೋದು ಕೂಡ ಗೊತ್ತಿರಲಿಲ್ಲ. ಆವಾಗ ಅಪ್ಪ ಅಮ್ಮ ತುಂಬ ಏನು ಮಾಡೋದು ಇವ್ರನ್ನ ಅಂತ ಹೇಳಿ ಅವ್ರು ವರಿ ಮಾಡ್ತಿದ್ರು. ಹಿಂಗೆ ಯಾರೋ ಹೇಳಿದರು, ನಾವು ಎಜುಕೇಷನ್ಗೆ ಕರ್ಕೊಂಡು ಹೋಗ್ತೀವಿ ಇವ್ರನ್ನ ಅಂತ ಹೇಳಿದರು. ಸರಿ ಬಿಡು, ಅವರು ಟೀಚರೇ. ಸೊ ಆವಾಗ ನಾವು ಅಂದ್ಕೊಂಡ್ವಿ, ಯಾಕೆ ಎಜುಕೇಷನ್ ಕಳಿಸ್ಬಾರ್ದು ಅಂತ ಮನೇಲಿ ಡಿಸೈಡ್ ಮಾಡಿದ್ರು. ಅವ್ರು ಕಳಿಸಿದ್ಮೇಲೆ ನಾನು ಬಳ್ಳಾರಿಗೆ ಹೋದ್ಮೇಲೆ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಯಿತು ನನಗೂ ಕೂಡ. ಆಮೇಲೆ ಬರ್ತಾ ನಾನು ಅಡ್ಜಸ್ಟ್ ಆಗಿ ನಾನು ಎಜುಕೇಷನ್ನ ಮುಂದುವರಿಸಿದೆ ಸರ್. ಒಂದೇನಂದರೆ, ಆ ಸ್ಕೂಲ್ ಸ್ಟಾರ್ಟ್ ಆಗೋದು ನಾನೇ ಫಸ್ಟ್ ಸ್ಟೂಡೆಂಟು ನಾನೇ, ಬೆಸ್ಟ್ ಸ್ಟೂಡೆಂಟು ನಾನೇ. ಸೊ ನನ್ನ ಲಕ್ ಅಲ್ಲಿಂದ ನನ್ನ ಲೈಫ್ ಸ್ಟಾರ್ಟ್ ಆಯಿತು. ಒಂದು ಮಾತನ್ನು ಹೇಳ್ತಾರೆ, ಜೀವನದಲ್ಲಿ ಬೆಳಕು ಕಣ್ಣುಗಳಿಗೆಲ್ಲ. ಒಂದು ಮಾತು ಹೇಳ್ತಾರೆ, ಜೀವನದಲ್ಲಿ ಬೆಳಕು ಕಣ್ಣುಗಳಿಗೆಲ್ಲ, ಮನಸ್ಸಿಗಿರಬೇಕು ಅಂತೇಳಿ. ನಮ್ಮ ದೇಶದ, ಅದರಲ್ಲಿ ನಮ್ಮ ಕರ್ನಾಟಕದ ಭಾಳಷ್ಟು ಧಾರ್ಮಿಕೆಯ ತವರೂರು ಅಂತ ಕರಿತೀವಿ. ಒಂದು ಕಡೆ ಸಿದ್ಧಗಂಗಾ ಸ್ವಾಮಿಗಳು, ಮತ್ತೊಂದು ಕಡೆ ನಮ್ಮ ಪುಟ್ಟರಾಜ ಗವಾಯಿಗಳು, ಪಂಚಾಕ್ಷರ ಗವಾಯಿಗಳು. ತಮ್ಮ ಆಶ್ರಮದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು, ಸಾಹಿತ್ಯವನ್ನು, ನಮ್ಮ ಸುಗಮ ಸಂಗೀತದ ಕಲೆಯನ್ನು ಉಣಬಡಿಸಿ ಒಳಗಣ್ಣನ್ನು ತೆರೆದಂಥವರು. ನಿಮಗೆ ಈ ಒಂದು ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಳ್ಳಾರಿಗೆ ಹೋದ ಸಂದರ್ಭದಲ್ಲಿ ಯಾರು ನಿಮಗೆ ಸಹಾಯಕಕ್ಕೆ ಬಂದರು? ನನಗೆ ಅದೇ ಸಹಾಯಕ್ಕೆ ಬಂದದ್ದು ಏನಂದರೆ, ನಮ್ಮ ದೊಡ್ಡಪ್ಪ ಟೀಚರ್ ಆಗಿದ್ದರು. ಅವರು ಟೀಚರ್ ಆದಾಗ ಅವ್ರಿಗೆ ಹಿಂಗೆ ಫ್ರೆಂಡ್ಸು ಹೇಳಿದ್ರಂತೆ, ಈ ಥರ ಎಜುಕೇಷನ್ ಇರುತ್ತೆ ನೋಡಿ, ಟ್ರೈ ಮಾಡು ಅಂತ ಹೇಳಿದ್ರಂತೆ. ಫ್ರೆಂಡ್ಸ್ ಕ್ಯಾಶುವಲಾಗಿ ಮಾತಾಡೋದು. ದೊಡ್ಡಪ್ಪ ಅಂದ್ರೆ ಅವ್ರ ಹೆಸರು ಬಸಪ್ಪ ಅಂತ, ಮಾಸ್ಟರ್ ಆಗಿದ್ರು ಕೂಡ್ಲಿಗೆ, ಬಳ್ಳಾರಿ ಜಿಲ್ಲೆ ಕೂಡ್ಲಿಗೆ ಅಲ್ಲಿ ಮಾಸ್ಟರ್ ಆಗಿದ್ರು, ಹೆಡ್ ಮಾಸ್ಟ್ರು. ಸೊ ಸ್ಕೂಲಲ್ಲಿ ಆದಾಗ ಅವೇರ್ನೆಸ್ ಕ್ಯಾಂಪ್ ಎಲ್ಲ ಮಾಡ್ತಿರ್ತಾರಲ್ಲ, ಆವಾಗ ಅವ್ರಿಗೆ ಗೊತ್ತಾಯ್ತು ಇದ್ರ ಬಗ್ಗೆ. ಬಳ್ಳಾರಿಯಲ್ಲಿ ವಿದ್ಯಾಭ್ಯಾಸ ಮಾಡಿ? ಹೌದು ಸರ್. ಸರ್, ತಾವು ಬಳ್ಳಾರಿಯಲ್ಲಿ ಏನೇನು ವಿದ್ಯಾಭ್ಯಾಸ ಮಾಡಿದ್ರಿ? ಅಲ್ಲಿ ನಾನು ಅದೇ ಮಾಮೂಲಿ ನೀವು ಯಾವ ಥರ ಎಜುಕೇಷನ್ ಮಾಡ್ತೀರೋ ನಾನು ಅದೇ ಥರ ಸ್ಪೆಷಲ್ ಸ್ಕೂಲ್ಗೆ ಸೇರಿಕೊಂಡೆ. ಸೊ ಪ್ರೈಮರಿ ಎಜುಕೇಷನ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಆವಾಗ ನಮಗೆ ಅದೇ ಫಸ್ಟ್ ಬ್ರೈಲ್ ಲಿಪಿ ಅಂತ ಇರುತ್ತೆ. ನೀವು ಜಸ್ಟ್ ನೋಡ್ತೀರಾ, ನಾವು ಟಚ್ ಆ್ಯಂಡ್ ಫೀಲ್ ಮಾಡ್ತೀವಿ. ನಮ್ಮದು ಎಲ್ಲ ಒಂದೇ, ಸೇಮ್ ಮೆಥಡು, ಬಟ್ ಲಿಪಿ ಮಾತ್ರ ಚೇಂಜ್ ಅಷ್ಟೇ. ಸೊ ಅದು ಬಿಟ್ಟರೆ ನಾವು ಅಲ್ಲಿಂದ ಲೆಸನ್ ಪ್ಲಾನ್ ಎಲ್ಲ ಸ್ಟಾರ್ಟ್ ಆಯಿತು. ಆಮೇಲೆ ಆಡಿಯೋ ಫೈಲ್ಸ್ ಎಲ್ಲ ಕೊಡ್ತಾರೆ ನಮಗೆ ಕೇಳಿಸ್ಕೊಳ್ಳೋಕ್ಕೆ. ಟೇಪ್ ರೆಕಾರ್ಡ್ರಲ್ಲಿ ರೆಕಾರ್ಡ್ ಮಾಡಿ ಕ್ಯಾಸೆಟ್ಸ್ ಎಲ್ಲ ಕೊಡೋರು. ಬುಕ್ಸ್ನ ಓದೋರು ಆ ಕ್ಯಾಸೆಟ್ಸ್ನ ಹಾಕ್ಕೊಂಡು ನಾವು ಕೇಳಿಸ್ಕೋಬೇಕಾಗಿತ್ತು. ಅದನ್ನೇ ಕೇಳಿಸ್ಕೊಂಡು ಮೆಮೊರಿಲಿ ಇಟ್ಕೊಂಡು ಎಕ್ಸಾಮ್ ಬರ್ಸೋದು. ನಿಮಗೆ ಬ್ರೈಲ್ ಲಿಪಿ ಅಂತ ಹೇಳಿದ್ರಿ. ಆ ಬ್ರೈಲ್ ಲಿಪಿಯಲ್ಲಿ ನಮ್ಮ ಕನ್ನಡ ಅಕ್ಷರಗಳಿದ್ದಾಗೆ ಅಲ್ಲಿ ಯಾವ ಅಕ್ಷರ ಇರುತ್ತೆ? ಸೇಮ್ ಅದೇ ಅಕ್ಷರನೇ ಸರ್, ಏನು ಡಿಫ್ರೆನ್ಸ್ ಏನಿರಲ್ಲ. ನೀವೇನು ಆ ಅಂತ ಹೇಳ್ತೀವಿ, ನಾವು ಕೂಡ ಆ ಅಂತಾನೆ ಹೇಳ್ತೀವಿ. ಅದಕ್ಕೆ ಡಾಟ್ಸ್ ಇರುತ್ತೆ, ಕೋಡು. ಹಾಗೆ ನಂಬರ್ 1, ಹಾಗೆ 3, 4, 5 ಈ ಥರ. ಅದಕ್ಕೆ ಆದಂಥ 6 ಡಾಟಲ್ಲಿ ನಾವು ನಮ್ಮ ಪ್ರಪಂಚದ 3,500 - 4,000 ಭಾಷೆನೂ ಬರಿಬೋದು ನಾವು. ಹೌದು ಸರ್, ಅದಕ್ಕೆ ಆದಂಥ ಕೋಡ್ಸ್ ಇರುತ್ತೆ ಆಲ್ಮೋಸ್ಟ್. ಸೊ ನಿಮಗೆ ತಮಿಳು ಇರುತ್ತೆ, ತೆಲುಗು ಇರುತ್ತೆ, ಕನ್ನಡ ಇರುತ್ತೆ, ಎಲ್ಲದರಲ್ಲೂ ವರ್ಣಮಾಲೆ ಒಂದೇ ಇರುತ್ತೆ.
ನಾವು ಬರೆದಾಗ ಈಗ ಒಂದೊಂದಕ್ಕೆ ಒಂದೊಂದು ಕೋಡು. ಈಗ ನೆ ಅಂತ ಅಂದ್ಕೊಳ್ಳಿ. ಹಾಗೆ ನಾವು ಏನು ಮಾಡ್ತೀವಿ 3, 4, 5 ಈ ಥರ ಡಾಟ್ಸು. ಮತ್ತು ನಾಗೆ 1, 3, 4, 5, ಎಗೆ 2, 6 ಆ ಥರ. ಅಂದರೆ ಆ 6 ಡಾಟ್ಸಲ್ಲೇ ನಾವು ಡಿಫ್ರೆಂಟ್ ಕೋಡ್ಸ್ನ ಮಾಡ್ಕೊಳ್ತೀವಿ. ಮಾತನಾಡೋ ವೇಗ ಆಗುತ್ತೋ ಅಥವಾ ಬ್ರೈಲ್ ಲಿಪಿಯಲ್ಲಿ ವೇಗ ಆಗುತ್ತಾ ಸರ್? ಬ್ರೈಲ್ ಲಿಪಿಲೇ ವೇಗ ಆಗುತ್ತಿತ್ತು ಸರ್, ಈಗಲೂ ಕೂಡ ಆಗ್ತಾ ಇದೆ, ಏನು ತೊಂದರೆ ಇಲ್ಲ. ಬಟ್ ಇವಾಗ ಟೆಕ್ನಾಲಜಿ ಬರ್ತಾ ಏನಾಗಿದೆ ಅಂದರೆ ಬ್ರೈಲ್ ಲಿಪಿ ಸ್ವಲ್ಪ ಬಳಕೆ ಕಡಿಮೆ ಆಗಿದೆ ಈಗ. ಯಾಕೆ ಅಂದರೆ ನಮಗೆ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಏನಾಗ್ಬಿಟ್ಟಿದೆ ಅಂದರೆ ಈಗ ವಾಯ್ಸ್ ಬರ್ತಾ ಇದೆ ನಮಗೆ. ನೀವು ನೋಡ್ತೀರಾ, ನಾವು ಕೇಳಿಸ್ಕೊಳ್ತೀವಿ. ಪ್ರತಿಯೊಂದು ನಾವೀಗ ಏನು ಟಚ್ ಮಾಡ್ತೀವೋ ಅದು ನಮಗೆ ಹೇಳುತ್ತೆ ಸಾಫ್ಟ್ವೇರ್. ಸೊ ಹಾಗಾಗಿ ಇವಾಗ ಟೆಕ್ನಾಲಜಿ ಬೆಳೆದಂತೆ ಏನಾಗಿದೆ ಅಂದರೆ ನಮಗೆ ಪ್ರತಿಯೊಂದು ವಾಯ್ಸಲ್ಲೇ ಕೇಳಿಸ್ಕೊಂಡು ಮಾಡ್ತಾ ಇದ್ದೀವಿ. ತಾವು ಬಳ್ಳಾರಿಯಲ್ಲಿ ಶಿಕ್ಷಣ ಮುಗಿದ ಮೇಲೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಯಾವ ಊರಿಗೆ ಪ್ರಯಾಣ? ನಾನು ಮೈಸೂರಿಗೆ ಹೋದೆ ಸರ್. ಮೈಸೂರಲ್ಲಿ ಏನು ಕಲಿತೆ? ಮೈಸೂರಲ್ಲಿ ಹೈಸ್ಕೂಲಿಂದ ಕಾಲೇಜ್ ತನಕ ನಾನು ಅಲ್ಲೇ ಮುಗಿಸಿದ್ದು. ಡಿಗ್ರಿವರೆಗೆ ನಾನು ಅಲ್ಲೇ ಮೈಸೂರಿನಲ್ಲೇ ಮಾಡಿದ್ದು. ಡಿಗ್ರಿ ಯಾವ್ದು ಬೇಡ? ಅದು ನಾನು ಅದೇ BA ಮಾಡಿದೆ ಸರ್, ಕರೆಸ್ಪಾಂಡೆನ್ಸು. ಆಮೇಲೆ BA ಆದಮೇಲೆ ಮತ್ತೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಗೆ ಸೇರಿಕೊಂಡು ಕಂಪ್ಯೂಟ್ರು ಇಂಗ್ಲೀಷ್ ಎಲ್ಲ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಾನು ಇಂಗ್ಲೀಷ್ನೆಲ್ಲ ಕಲಿತ ಮೇಲೆ ಅದು ಭಾಷೆನ ಬೆಂಗಳೂರಿನಲ್ಲಿ ನಿಮಗೆ ಗೊತ್ತಲ್ಲ, ತುಂಬ ಜನ ಭಾಷೆ ಇದ್ದೇ ಹೋದರೆ ಅಲ್ಲಿ ಬೆಂಗಳೂರಿನಲ್ಲಿ ಸರ್ವೈವ್ ಆಗೋದು ಕಷ್ಟ ಆಗುತ್ತೆ. ಸೊ ಆಮೇಲೆ ನನಗೆ ತುಂಬ ಜನ ಹರ್ಟ್ ಮಾಡೋರು, ನಿನಗೆ ಇಂಗ್ಲೀಷ್ ಬರಲ್ಲ, ನಿನ್ನ ಕೈಲಿ ಆಗಲ್ಲ ಅಂತ ಹೇಳೋರು. ನಾನಿಲ್ಲ, ಇದನ್ನ ಕಲಿಬೇಕು, ನಾನು ಏನಾದರೂ ಮಾಡಿ ಚಾಲೆಂಜ್ ಮಾಡಿ ಕಲಿಬೇಕು ಅಂತ ಡಿಸೈಡ್ ಮಾಡಿದೆ. ಇವತ್ತು ನಾನು ಐ ಕ್ಯಾನ್ ಸ್ಪೀಕ್ ಮೋರ್ ದೆನ್ 6 ಲ್ಯಾಂಗ್ವೇಜಸ್. 6 ಭಾಷೆ ಮಾತಾಡ್ತೀನಿ. ಯಾವ ಭಾಷೆ ಮಾತಾಡ್ತೀರಾ? ತಮಿಳು, ತೆಲುಗು, ಹಿಂದಿ, ಇಂಗ್ಲೀಷ್, ಕನ್ನಡ, ಸ್ವಲ್ಪ ಮರಾಠಿ ಅರ್ಥ ಆಗುತ್ತೆ. ನೀವು ಭಾಷೆ ಕಲಿಯೋದ್ರ ಜೊತೆಗೆ ಬೆಂಗಳೂರಿನ ಯಾವ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದೆ? ನಾನು ಮಾರುತಿ ಸುಜುಕಿ ಕಂಪ್ನಿಗೆ ಸೇರಿಕೊಂಡೆ. ಏನು ಕೆಲಸ ತಮ್ಮದು? ಅಲ್ಲಿ ನನಗೆ ಪಾರ್ಟ್ಸು, ಈಗ ಸ್ಪೇರ್ ಪಾರ್ಟ್ಸ್ ಎಲ್ಲ ಇರುತ್ತೆ. ಎಷ್ಟು ಪಾರ್ಟ್ಸ್ ಇವತ್ತು ಸರ್ವಿಸ್ ಮಾಡಿದಾಗ ಎಷ್ಟು ಪಾರ್ಟ್ಸ್ ಹೋಯ್ತು, ಎಷ್ಟು ಪಾರ್ಟ್ಸ್ ನಮಗೆ ಒಳಗಡೆ ಬಂತು ಅನ್ನೋದನ್ನ ಎಂಟ್ರಿ ಮಾಡಬೇಕಾಗಿತ್ತು. ಎಂಟ್ರಿ ಮಾಡಿ ಮತ್ತೆ ನಾವು ಸರ್ವಿಸ್ ಟೀಮ್ದವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಸೊ ಅದು ನನ್ನ ಕೆಲಸ ಆಗಿತ್ತು ಸರ್. ಬ್ಯಾಕ್ ಎಂಡ್ ಪ್ರತಿಯೊಂದು ಲ್ಯಾಪ್ಟಾಪಲ್ಲೇ ವರ್ಕ್ ಮಾಡ್ತಿದ್ದೆ? ಹೌದು ಸರ್, ಲ್ಯಾಪ್ಟಾಪ್ನಲ್ಲೇ ವರ್ಕ್ ಮಾಡ್ತಿದ್ದೆ ನಾನು. ಈಗ ನಿಮಗೆ ಕೊಟ್ಟಿರೋ ಲ್ಯಾಪ್ಟಾಪ್ಗೂ ನಮ್ಮ ಲ್ಯಾಪ್ಟಾಪ್ಗೂ ಏನು ವ್ಯತ್ಯಾಸ ಇರುತ್ತೆ? ಏನು ವ್ಯತ್ಯಾಸ ಇಲ್ಲ ಸರ್, ಎರಡು ಒಂದೇ ಲ್ಯಾಪ್ಟಾಪು. ಬಟ್ ವಾಯ್ಸ್ ಇರುತ್ತೆ, ನಮಗೆ ಸಾಫ್ಟ್ವೇರ್ ಇರುತ್ತೆ. ಸೊ ಆ ಸಾಫ್ಟ್ವೇರ್ನ ನಾವು ಹಾಕೊಂಡ ತಕ್ಷಣ ನಾವು ಕೇಳಿಸ್ಕೊಳ್ತೀವಿ. ಸಾಫ್ಟ್ವೇರ್ ಹೆಸರು ಏನು? ಸ್ಕ್ರೀನ್ ರೀಡರ್ ಅದ್ರ ಹೆಸರು. ಸ್ಕ್ರೀನ್ ರೀಡರ್ ಅಂದರೆ NVDA ಅಂತ, ನಾನ್ ವಿಜುವಲ್ ಡೆಸ್ಕ್ಟಾಪ್ ಆಕ್ಸೆಸ್ ಅಂತ. ಸೊ ರೀಡರ್ ಅಂದರೆ ನೀವು ಸ್ಕ್ರೀನ್ನಲ್ಲಿ ಬರುವಂತಹ ಇನ್ಫಾರ್ಮೇಷನ್ನ ನಮಗೆ ರೀಡ್ ಮಾಡೋದ್ರ ಮೂಲಕ ಇನ್ಫಾರ್ಮೇಷನ್ ಕೊಡುತ್ತೆ. ಪರದೆ ಮೇಲೆ ಏನೇನಿರುತ್ತೆ ಅದೆಲ್ಲ ಅದು ವಾಯ್ಸ್ ಮೂಲಕ ನಿಮಗೆ? ಹೌದು ಸರ್, ಹೌದು, ವಾಯ್ಸ್ ಮೂಲಕ ನಮಗೆ ತಿಳಿಸುತ್ತೆ. ನಿಮಗೊಂದು ಎಕ್ಸಾಂಪಲ್ ಹೇಳೋದಾದ್ರೆ ನೋಡಿ, ಇಲ್ಲಿ F ಮತ್ತು J ಮೇಲೆ ಚುಕ್ಕೆ ಇದೆ. ಈ ಚುಕ್ಕೆ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ನಮಗೋಸ್ಕರನೇ ಕೊಟ್ಟಿರೋದು ಅವರು. ಅಂದರೆ ಇವ್ರಿಗೂ ಟಚ್ ಆ್ಯಂಡ್ ಫೀಲ್ ಆಗಲಿ ಟೈಪ್ ಮಾಡೋಕ್ಕೆ ಅಂತ, ಆ ಥರ. ಈಗ ನೀವು ಸುಮಾರು 6 ಲ್ಯಾಂಗ್ವೇಜನ್ನ ಬಗ್ಗೆ ಹೇಳಿದ್ರಿ. ಈ ಕಂಪ್ಯೂಟರಲ್ಲಿ ಇಂಗ್ಲೀಷ್ ಮಾತ್ರ ಟೈಪಿಂಗ್ ಮಾಡ್ತೀರಾ ಅಥವಾ ಎಲ್ಲ ಲ್ಯಾಂಗ್ವೇಜ್ ಟೈಪಿಂಗ್ ಮಾಡ್ಬೋದು? ಸರ್ ನಾನು ಕನ್ನಡನೂ ಟೈಪಿಂಗ್ ಮಾಡ್ತೀನಿ ಸರ್, ನುಡಿನೂ ಬರೀತೀನಿ. ಕನ್ನಡ ಇವಾಗ ಮೈಕ್ರೋಸಾಫ್ಟ್ ಇದು ಕೀಬೋರ್ಡ್ ಅಂತ ಬಂದಿದೆ, ಅದನ್ನು ಟೈಪ್ ಮಾಡ್ತೀನಿ. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿತಾ ಇದ್ದೀನಿ ಸರ್ ನಾನು ಆಲ್ರೆಡಿ. ಈಗ ಚಾಟ್ GPT, ಜೆಮಿನಿ, ಕೋಪೈಲಟ್, ಆಮೇಲೆ ಇದು ಪರ್ಪ್ಲೆಕ್ಸಿಟಿ AI ಅಂತ ಒಂದು ಹೊಸ ಟೂಲ್ ಬಂದಿದೆ. ಇವಾಗ ಆಲ್ರೆಡಿ ಅದನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ಟೆಕ್ನಾಲಜಿ ಬೆಳೆದಂಗೆಲ್ಲ ನಾವು ಕೂಡ ಅದಕ್ಕೆ ತಕ್ಕಂಗೆ ಹೊಂದ್ಕೋಬೇಕಲ್ಲ ಸರ್, ತುಂಬ ಜನಕ್ಕೆ ಟ್ರೈನಿಂಗ್ ಕೊಡಬೇಕಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಆಲ್ರೆಡಿ ಕಲಿತಾ ಇದ್ದೀನಿ. ಕೇಳಿದಲ್ಲ ವೀಕ್ಷಕರೇ, ಭಾಳ ವಿಶೇಷ ವ್ಯಕ್ತಿತ್ವ ಒಳಗೊಂಡಿರುವಂಥ ದಾವಣಗೆರೆ ಜಿಲ್ಲೆಯ ಚಿಕ್ಕ ಗ್ರಾಮದಲ್ಲಿ ಜನಿಸಿ ಈಗ ನಾಡಿನಾದ್ಯಂತ ತಮ್ಮ ದೃಷ್ಟಿಹೀನ ಆಗಿದ್ದರೂ ಕೂಡ ತಮ್ಮ ಒಳಗಿನ ಆಂತರ್ಯದ ಮೂಲಕ ಜ್ಞಾನದರ್ಶಕರಾಗಿದ್ದಾರೆ. ಅವ್ರ ಜೊತೆ ಇನ್ನೂ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ಈಗ ಒಂದು ಚಿಕ್ಕ ವಿರಾಮ ತೆಗೆದುಕೊಳ್ಳೋಣ. ನಯನ ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ಟೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ. ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು. ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ PP ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ.
ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ. ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ. ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ನಮ್ಮ ಅತಿಥಿ ವಿಶೇಷ ಕಾರ್ಯಕ್ರಮ ವಿರಾಮದ ನಂತರ ಮತ್ತೊಮ್ಮೆ ನಿಮಗೆ ಸ್ವಾಗತ. ನಮಸ್ಕಾರ ರಂಗಸ್ವಾಮಿ ಅವರೇ. ಸರ್ ನಮಸ್ಕಾರ ಸರ್. ತಮ್ಮ ಬಾಲ್ಯದ ಕ್ಷಣಗಳನ್ನು ಹಂಚಿಕೊಂಡ್ರಿ, ವಿದ್ಯಾಭ್ಯಾಸದ ಬಗ್ಗೆ ಹೇಳಿದ್ರಿ. ನಿಮ್ಮ ಬ್ರೈಲ್ ಲಿಪಿ ಮೂಲಕ ಕಂಪ್ಯೂಟ್ರಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಇಂಟರ್ನೆಟ್ನಲ್ಲಿ ಎಲ್ಲವನ್ನು ಧ್ವನಿ ಮೂಲಕ ಆಲಿಸಿ ನೀವು ಟೈಪ್ ಮಾಡ್ಬೋದು ಅಂತ ಹೇಳಿದ್ರಿ. ಹಾಗಾದರೆ ನೀವು ಈ ಲ್ಯಾಪ್ಟಾಪ್ನಲ್ಲಿ ಯಾವ್ಯಾವ ವಿಷಯಗಳನ್ನು ಕಾಣ್ತೀರಿ? ಉದಾಹರಣೆ ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಹೇಗೆ ನೀವು ಕಾಣ್ತೀರಿ ಇವನ್ನೆಲ್ಲ? ಅದೇ ಸರ್, ನಾನು ಪ್ರತಿಯೊಂದು ಆಗಲೇ ಹೇಳ್ತಾ ಇದ್ದೆ, ನಮ್ದೊಂದು ಸಾಫ್ಟ್ವೇರ್ ಅಂತ ಹೇಳಿದೆ ನಿಮಗೆ, ಸ್ಕ್ರೀನ್ ರೀಡರ್ ಅಂತ. ಅದು ನಮಗೆ ಪ್ರತಿಯೊಂದನ್ನು ರೀಡ್ ಮಾಡುತ್ತೆ ಸರ್. ಆ್ಯಕ್ಚುಲಿ ನಾವು ಏನೇ ಮಾಡಿದ್ರು ಕೂಡ ರೀಡ್ ಮಾಡುತ್ತೆ. ಏನೇ ಟೈಪ್ ಮಾಡಿದ್ರು, ನೀವು ಟೈಪ್ ಮಾಡಿದ ತಕ್ಷಣ ಅದು ಆ ಸಾಫ್ಟ್ವೇರ್ನ ನಾವು ಹಾಕ್ಕೊಂಡ್ವಿ ಅಂದರೆ ಎ ಅಂತಲೇ ಹೇಳುತ್ತೆ, ಬಿ ಟೈಪ್ ಮಾಡಿದರೆ ಬಿ ಅಂತಲೇ ಹೇಳುತ್ತೆ. ಸೊ ಅದ್ರ ಮೂಲಕ ನಾವು ಪ್ರತಿಯೊಂದನ್ನು ಮಾಡ್ಬೋದು. ಆಲ್ಮೋಸ್ಟ್ ನಮಗೆ ಯೂಟ್ಯೂಬ್ ಆಗಿರ್ಬೋದು, ಟ್ವಿಟ್ಟರ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಆಮೇಲೆ ಇನ್ಸ್ಟಾಗ್ರಾಮ್, ಇದೆಲ್ಲದನ್ನು ಈವನ್ ಮೇಲೂ ಕೂಡ ಮಾಡ್ತೀವಿ ಸರ್ ನಾವು ಆಲ್ಮೋಸ್ಟು. ಅಂದರೆ ಏನು ಮಾಡ್ತಾರೆ ಅಂದರೆ ಕಂಪ್ನಿಯವರು ಅವ್ರು ನಮಗೋಸ್ಕರನೇ ಡೆವಲಪ್ ಮಾಡ್ತಾರೆ. ಈಗ ನೀವು ಗೂಗಲಲ್ಲಿ ಕೇಳಿರ್ಬೋದು, ಅಸಿಸ್ಟೆಂಟು, ವಾಯ್ಸ್ ಅಸಿಸ್ಟೆಂಟ್ ಇರುತ್ತಲ್ಲ, ಅದನ್ನು ಡೆವಲಪ್ ಮಾಡಿರೋದೇ ನಮಗೋಸ್ಕರ. ಅದು ಪರ್ಪಸ್ ಏನಂದರೆ ಪರ್ಪಸ್ ಈಸ್ ಅಸ್. ಅದು ತುಂಬ ಜನ ಯೂಸ್ ಮಾಡ್ತಾರೆ, ನೀವು ಕೂಡ ಯೂಸ್ ಮಾಡ್ತಾ ಇರ್ತೀರ. ಬಟ್ ಅದನ್ನು ಮೇಯ್ನ್ ಮೋಟೋ ಬಂದ್ಬಿಟ್ಟು ಗೂಗಲ್ನವರು ನಮಗೋಸ್ಕರ ಡೆವಲಪ್ ಮಾಡಿರೋದು. ಸೊ ಈ ಎಲ್ಲ ಸಾಧನಗಳನ್ನ ಯೂಸ್ ಮಾಡಿಕೊಂಡು ನಾನು ಇದನ್ನು ನಾವು ಸ್ಪೆಷಲ್ ಟ್ರೈನಿಂಗ್ನ ಕಲಿತು ಬೇರೆಯವ್ರಿಗೆ ಯಾಕೆ ನಾನು ಹೇಳ್ಕೊಡ್ಬಾರ್ದು ಅಂತ ಡಿಸೈಡ್ ಮಾಡಿ ಅವ್ರಿಗೆ ಫೇಸ್ಬುಕ್ ಯಾವ ಥರ ಯೂಸ್ ಮಾಡೋದು, ಟ್ವಿಟ್ಟರ್ ಯಾವ ಥರ ಯೂಸ್ ಮಾಡ್ಬೋದು, ಮತ್ತು ಅಷ್ಟೇ ಅಲ್ಲದೆ ಆನ್ಲೈನ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್, ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡೋದು ಹೇಳ್ಕೊಡ್ತೀನಿ ನಾನು ಅವ್ರಿಗೆ. ಆಮೇಲೆ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಈ ಥರ ಟ್ರಾನ್ಸಾಕ್ಷನ್ ಯಾವ ಥರ ಮಾಡೋದು, ಮನಿ ಟ್ರಾನ್ಸಾಕ್ಷನ್ನು, ಅದನ್ನು ಕೂಡ ಹೇಳ್ಕೊಡ್ತೀನಿ. ನನ್ನ ಪ್ಲ್ಯಾಟ್ಫಾರ್ಮ್ ಫಸ್ಟು ಸ್ಟಾರ್ಟ್ ಆದಾಗ ಅದ್ರ ಬಗ್ಗೆ ಅವೇರ್ನೆಸ್ಸೇ ಇರಲಿಲ್ಲ ಸರ್. ಫೇಸ್ಬುಕ್ಕಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದೆ, ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ವೀಡಿಯೋಸ್ನ. 1-2 ಲೈಕ್ಸ್ ಬರೋದು, ಆಮೇಲೆ ಬರ್ತಾ 4 ಲೈಕ್ಸು. ಈಗ ನಂಬಲ್ಲ ಸರ್, ನಂಗೆ ಏನಿಲ್ಲಂದು ಒಂದು 500-600 ಲೈಕ್ಸ್ ಬರುತ್ತೆ ಒಂದು ಮಿನಿಟಲ್ಲಿ. ನಾನು ಅಪ್ಲೋಡ್ ಮಾಡಿದ್ರೆ ಲೈಕ್ಸ್ ನಂಗೆ ಅಷ್ಟು ಬರುತ್ತೆ. ಅಂದರೆ ನನ್ನ ಸ್ಟೂಡೆಂಟ್ಸು ಬರ್ತಾ ಒಬ್ಬರಾದ್ಮೇಲೆ ಅದು ಈಗ ನೋಡಿ 2-3 ಸಾವಿರ ಜನಕ್ಕೆ ರೀಚ್ ಆಗಿದ್ದೀನಿ ಸರ್ ನಾನು ಅಕ್ರಾಸ್ ಇಂಡಿಯಾ. ಕರ್ನಾಟಕದಲ್ಲೇ ಒಂದು 3,000 ಜನಕ್ಕೆ ನಾನು ರೀಚ್ ಆಗಿದ್ದೀನಿ. ಅಕ್ರಾಸ್ ಇಂಡಿಯಾದಲ್ಲಿ 2,000 ಜನಕ್ಕೆ ರೀಚ್ ಆಗಿದ್ದೀನಿ. ತಾವು ಬೆಂಗಳೂರಿನಲ್ಲಿ ಸುಜುಕಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರಿ, ಇಷ್ಟೆಲ್ಲ ಕಲ್ತ್ರಿ. ಈಗ ನಿಮ್ಮ ತಾಣ ಎಲ್ಲಿ ಸರ್? ಈಗ ನನ್ನ ತಾಣ ಬಂದ್ಬಿಟ್ಟು ನಾನು ನಮ್ಮ ಮನೇಲೇ ಇರ್ತೀನಿ. ಅಲ್ಲಿಂದನೇ ನಾನು ಆನ್ಲೈನ್ ಕ್ಲಾಸು ಹೇಳ್ಕೊಡ್ತೀನಿ ಅವ್ರಿಗೆಲ್ಲ. ನಿಮ್ಮ ಕ್ಲಾಸಿಗೆ ಏನು ಹೆಸರು ಕೊಟ್ಟಿದ್ದೀರಾ? ರೇಣುಕಾ ಅಕಾಡೆಮಿ ಫಾರ್ ಡಿಸೇಬಲ್ಡ್ ಅಂತ ಇಟ್ಟಿದ್ದೀನಿ ಸರ್. ಅದ್ರ ಅಡಿಯಲ್ಲಿ ಏನೇನು ಕಲಿಸ್ತೀರಾ ವಿದ್ಯಾರ್ಥಿಗಳಿಗೆ? ಅವ್ರಿಗೆ ಕಂಪ್ಯೂಟರ್ ಎಲ್ಲ ಹೇಳ್ಕೊಡ್ತೀನಿ ಸರ್. ಆಲ್ಮೋಸ್ಟ್ ಮೈಕ್ರೋಸಾಫ್ಟ್ ವರ್ಡು, ಎಕ್ಸೆಲ್ಲು, ಇಂಟರ್ನೆಟ್ಟು, ಟ್ಯಾಲಿ ಮತ್ತು ಕನ್ನಡ ಟೈಪಿಂಗ್ ಹೇಳ್ಕೊಡ್ತೀನಿ. ಈಗ ಸರ್ಕಾರಿ ನೌಕರರು ಇರ್ತಾರಲ್ಲ, ಅವ್ರಿಗೆಲ್ಲ ಸೇವಾ ಸಿಂಧು ಪೋರ್ಟಲ್ಸ್ ಯಾವ ಥರ ಯೂಸ್ ಮಾಡೋದು, ಮತ್ತು ಗ್ರಾಮವನ್ ಸಂಬಂಧಪಟ್ಟಂಥ ಸೇವೆಗಳಿರುತ್ತಲ್ಲ, ಈ ಗವರ್ನೆನ್ಸ್ ಅದನ್ನು ಯಾವ ಥರ ಬಳಸೋದು, ಮತ್ತು ಗೌರ್ಮೆಂಟ್ ಆಫೀಸ್ ಕೆಲವು ಕೋರ್ಟಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆಲ್ಲ ಲೀಗಲ್ ಪೆಟಿಷನ್ಸ್ ಯಾವ ಥರ ಟೈಪ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆಮೇಲೆ ಈ ಕೋರ್ಟ್ಸ್ ಆ್ಯಪ್ ಹೆಂಗೆ ಯೂಸ್ ಮಾಡೋದು, ಕೇಸ್ ಸ್ಟೇಟಸ್ ಯಾವ ಥರ ಚೆಕ್ ಮಾಡೋದು, ಸೊ ಅದನ್ನೆಲ್ಲ ಆಲ್ಮೋಸ್ಟ್ ಅವ್ರಿಗೆ ಟ್ರೈನಿಂಗ್ ಕೊಡ್ತೀನಿ. ತಾವು ಕಣ್ಣಿಲ್ಲದೆ ಇದ್ದರೂ ಕೂಡ ಈ ಜ್ಞಾನವನ್ನು ಪಡೆದು ಕಣ್ಣಿದ್ದರೆ ಕಲಿಸ್ತಾ ಇದ್ರಲ್ಲ, ಅದು ದೊಡ್ಡ ಸಾಧನೆ ತಮ್ಮದು. ಈಗ ಟೈಪಿಂಗಲ್ಲಿ ಶೀಘ್ರ ಲಿಪಿ ಅಂತ ಬರುತ್ತೆ, ಅಥವಾ ನೀವೇನು ಶಾರ್ಟ್ ಹ್ಯಾಂಡ್ ಅಂತ ಕರಿತೀವಲ್ಲ, ಸ್ಟೆನೋಗ್ರಫಿ, ಅದು ಏನಾದರೂ ನಿಮ್ಮ ಅಭ್ಯಾಸದಲ್ಲಿ ಬರುತ್ತಾ? ಸ್ಟೆನೋಗ್ರಫಿಗೂ ಕೂಡ ಇರುತ್ತೆ ಸರ್ ಟ್ರೈನಿಂಗು, ಬಟ್ ನಾನು ಕಲ್ತಿಲ್ಲ. ಸ್ಟೆನೋಗ್ರಫಿಂಗ್ ಎಲ್ಲ ತುಂಬ ಜನ ಮಾಡ್ತಾರೆ ನಮ್ಮ ಥರದವರು. ಅದಕ್ಕೆ ಆದಂಥ 1 ವರ್ಷ ಟ್ರೈನಿಂಗ್ ಇರುತ್ತೆ ಸ್ಟೆನೋಗ್ರಫಿ ಶಾರ್ಟ್ ಹ್ಯಾಂಡ್ ಟ್ರೈನಿಂಗು. ಅದನ್ನು ಮಾಡ್ಕೊಂಡು ಮಾಡ್ಬೋದು. ಅದು ಕೂಡ ಇದೇ ವಾಯ್ಸ್ ಮೂಲಕನೇ ಮಾಡ್ತೀವಿ ನಾವು ಆಲ್ಮೋಸ್ಟ್, ಇದೇ ಸಾಫ್ಟ್ವೇರ್ ಮೂಲಕ. ಈಗ ನಿಮ್ಮ ರೇಣುಕಾ ಅಕಾಡೆಮಿಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ವಿದ್ಯೆಯನ್ನು ಕಲಿತಾ ಇದ್ದಾರೆ ಅಥವಾ ಟ್ರೈನಿಂಗ್ ತೆಗೆದುಕೊಳ್ತಾ ಇದ್ದಾರೆ ಸರ್? ಈಗ ಆಲ್ಮೋಸ್ಟ್ ನಾನು ತಿಂಗಳಿಗೆ 100 ಜನಕ್ಕೆ ಟ್ರೈನಿಂಗ್ ಕೊಡ್ತೀನಿ ಸರ್. ಹೊರಗಡೆ ಹೋದರೆ ಈಗ ಹೊರಗಡೆ ನನ್ನನ್ನು ಕರ್ಸ್ಕೊಳ್ತಾರೆ, ಬೇರೆ ಈ ಥರ ಗೌರ್ಮೆಂಟು ಡಿಪಾರ್ಟ್ಮೆಂಟ್ಸು ಮತ್ತು ಸರ್ಕಾರಿ ಇಲಾಖೆಗಳು. ಅಲ್ಲೇನಿಲ್ಲ ಅಂದ್ರೆ 200-300 ಜನ ಇರ್ತಾರೆ, ಅವ್ರಿಗೆಲ್ಲ ಟ್ರೈನಿಂಗ್. ಹೊರಗಡೆ ಹೋದ್ರೆ ಎಷ್ಟು ದಿನ ಎಷ್ಟು ತಾಸು ಕಲಿಸ್ಕೊಡ್ತಾರೆ?
ಹೊರಗಡೆ ಹೋದರೆ ನಾನು 6 to 7 hours ಮಾಡ್ತೀನಿ ಸರ್. ಬೆಳಗ್ಗೆ ಮಧ್ಯಾಹ್ನ 3 hours, ಮಾರ್ನಿಂಗ್ 3 hours ಮಾಡ್ತೀನಿ. ಇದ್ರ ಜೊತೆಗೆ ಆನ್ಲೈನ್ ಕ್ಲಾಸ್ ಏನಾದ್ರು ತಾವು ನಡೆಸಿಕೊಡ್ತಾ ಇದ್ದಾರೆ? ಹೌದು ಸರ್, ಆನ್ಲೈನ್ ಕ್ಲಾಸ್ನ ನಡೆಸ್ಕೊಡ್ತೀನಿ. ಹೇಗೆ ಆನ್ಲೈನ್ ಕ್ಲಾಸ್ ಅದೇ ಝೂಮು, ಗೂಗಲ್ ಮೀಟ್ ಇರುತ್ತೆ ಸರ್. ಝೂಮ್ ಇಲ್ಲಾಂದರೆ ಗೂಗಲ್ ಮೀಟು, ಅದ್ರ ಮೂಲಕ ಕನೆಕ್ಟ್ ಮಾಡ್ಕೊಂಡು ಹೇಳ್ಕೊಡ್ತೀನಿ ಅವ್ರಿಗೆ. ಕೇಳಿದಲ್ಲ ವೀಕ್ಷಕರೇ, ಕಣ್ಣು ಇಲ್ಲದೆ ಕೂಡ ಕನಸನ್ನು ಕಾಣಬಹುದು ಅಂತ ಹೇಳ್ತಾರೆ. ಅಂತರ್ಗಣ್ಣು ಇದೆಯಲ್ಲ, ಅದು ದೊಡ್ಡ ಬೆಳಕು. ವೀಕ್ಷಕರೇ, ಈಗ ಒಂದು ಬ್ರೇಕ್ ತೆಗೆದುಕೊಳ್ಳೋಣ. ನಂತರ ನಮ್ಮ ಅತಿಥಿ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಭಾಗಿಯಾಗಿ ವಿಶೇಷ ಅಂಶಗಳನ್ನು ನಾವೆಲ್ಲ ತಿಳಿದುಕೊಳ್ಳೋಣ. ನಯನ ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ಟೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ. ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು. ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ PP ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ. ಹಿಂದೆ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ. ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ. ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ. ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ನಮ್ಮ ಅತಿಥಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಸರ್ ರಂಗಸ್ವಾಮಿ ಅವರೇ, ನೀವು ಬ್ರೈಲ್ ಲಿಪಿಯ ಬಗ್ಗೆ ಹೇಳಿದಿರಿ, ಫೇಸ್ಬುಕ್, ಟ್ವಿಟರ್, ವಾಟ್ಸಪ್ ಯೂಸ್ ಮಾಡೋದನ್ನು ಕೂಡ ಹೇಳಿದಿರಿ. ನಿಮ್ಮ ಈ ಅಕಾಡೆಮಿಯಲ್ಲಿ ವಿದ್ಯಾರ್ಥಿಗಳೇನು ಕಲಿತಾ ಇದ್ದಾರಲ್ಲ, ಅವರಿಗೆ ಕಲಿಸ್ಕೊಳ್ಳೋಕ್ಕೆ ಬೇಕಾದಂಥ ಈ ಲ್ಯಾಪ್ಟಾಪ್ ಅಥವಾ ನಿಮ್ಮೇನು ಕ್ಯಾಮ್ರಾ, ಇದಕ್ಕೆಲ್ಲ ಸರ್ಕಾರದ ಸೌಲಭ್ಯಗಳಿವೆಯಾ? ಸರ್, ಇದಕ್ಕೆ ಸರ್ಕಾರದಿಂದ ನಾನು ತಗೊಂಡಿದ್ದೆ. ಇವಾಗ ಸರ್ಕಾರದಿಂದ ಮತ್ತೆ ತೊಗೊಂಡಿದ್ದೀನಿ ಸರ್. ಅದಕ್ಕೆ ನಾನೇ ಕಂಪ್ಯೂಟರ್ ಸೆಂಟರ್ ಓಪನ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ. ಆನ್ಲೈನ್ ಸ್ಟುಡಿಯೋ ಓಪನ್ ಮಾಡ್ತಿದ್ದೀನಿ, ಅವ್ರಿಗೆಲ್ಲ ಟ್ರೈನಿಂಗ್ ಹೇಳ್ಕೊಡ್ಬೇಕು ಅಂತ. ಸರ್ಕಾರದಿಂದ ಸ್ವಲ್ಪ ಇವಾಗ ಸೌಲಭ್ಯ ತೊಗೊಂಡಿದ್ದೀನಿ ಸರ್. ಮತ್ತು ಈ ಕ್ಯಾಮ್ರಾ ಮತ್ತು ಲ್ಯಾಪ್ಟಾಪ್ ತೊಗೊಂಡೋಗಲು ಕೂಡ ನನಗೆ ಒಂದ್ಸಲಿ ಕ್ಯಾಮ್ರಾನ ನಾನು ಸರ್ಕಾರದ ಕಡೆಯಿಂದ ತೊಗೊಂಡಿದ್ದೆ ಸರ್. ಅದು ಒಬ್ಬರು ಕೊಟ್ಟಿದ್ದರು. ಆಮೇಲೆ ಈ ಲ್ಯಾಪ್ಟಾಪ್ನ ನಾನು ತೊಗೊಂಡಿದ್ದೆ ಸರ್ ಸರ್ಕಾರದ ಕಡೆಯಿಂದನೇ. ಅಂದರೆ ಸರ್ಕಾರಿ ಅಧಿಕಾರಿಗಳೇ ಕೊಟ್ಟಿದ್ದರು. ನಾನು ಅವ್ರಿಗೆಲ್ಲ ಟ್ರೈನಿಂಗ್ ಹೇಳ್ಕೊಡೋದ್ರಿಂದ ತುಂಬ ಜನಕ್ಕೆ ಅವೇರ್ನೆಸ್ ಆಗುತ್ತೆ ಕೊಡಿ ಅಂತೇಳಿ ಕೊಟ್ಟಿದ್ರು ಸರ್. ಸರ್, ಈ ಕ್ಯಾಮ್ರಾ ಮತ್ತು ಇಲ್ಲೇನು ಪ್ಯಾಡ್ ಇದೆಯಲ್ಲ, ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್, ಇದು ಕ್ಯಾಮ್ರಾ ಅನ್ನೋದಕ್ಕಿಂತ ಇದನ್ನ ಕೀಬೋ ಅಂತ ಒಂದು ಡಿವೈಸ್ ಇದು. ಈ ಡಿವೈಸ್ ನಮ್ಗೆ ಏನು ಕೆಲಸ ಮಾಡುತ್ತೆ ಅಂದರೆ, ಈಗ ನೀವು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ATM, ಆಮೇಲೆ ಪಾಸ್ಬುಕ್, ಇದನ್ನೆಲ್ಲ ಹಾರ್ಡ್ ಕಾಪೀಸು ನಮಗೆ ಗೊತ್ತಾಗಲ್ಲ. ನಾವು ಅದನ್ನ ಏನು ಮಾಡ್ಕೋತೀವಿ ಅಂದರೆ, ಬೇರೆಯವ್ರಿಗೆ ಯಾರಿಗಾರು ಕೇಳ್ತೀವಿ. ಎಲ್ಲ ಟೈಮಲ್ಲಿ ನಮ್ಮ ಹತ್ರ ಎಲ್ಲರೂ ಇರ್ತಾರಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸರ್. ಇಲ್ಲದೆ ಇರೋ ಟೈಮಲ್ಲಿ ಆಮೇಲೆ ನಾನೇ ಒಂದು ಸೈಬರ್ ಸೆಂಟರ್ ಮಾಡುವಾಗ ಅಥವಾ ಏನಾದರೂ ಕೆಲಸ ಮಾಡ್ತಿರ್ತೀವಲ್ಲ, ಆ ಟೈಮಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ಸರ್. ಇವಾಗ ಇದ್ರ ಮೇಲೆ ಇಟ್ಟರೆ ನಮಗಿದು ಸ್ಕ್ಯಾನ್ ಮಾಡಿ ಇದು ಯಾವ ದಾಖಲೆ ಅಂತ ನಮಗೆ ಹೇಳುತ್ತೆ ಸರ್ ಅದು. ಹಾಗಾಗಿ ನಮಗಿದು ಹೆಲ್ಪ್ ಮಾಡುತ್ತೆ ತುಂಬಾ. ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು 30,000 ಸರ್ ಆಲ್ಮೋಸ್ಟ್ ಕ್ಯಾಮ್ರದ್ದು. ಹೌದು ಸರ್. ಈ ಕ್ಯಾಮ್ರಾ ಮತ್ತು ಇದೆಯಲ್ಲ ಮ್ಯಾಟು, ಇದು ಸಾಫ್ಟ್ ಮ್ಯಾಟು. ಈ ಮ್ಯಾಟ್ ಮೇಲೆ ಇಟ್ಕೊಂಡೆ ನಾವು ಅದನ್ನ ಸ್ಕ್ಯಾನ್ ಮಾಡಬೇಕು ಸರ್. ಅದು ಸ್ಕ್ಯಾನ್ ಆಗುತ್ತೆ, ಆವಾಗ ಈ ಕ್ಯಾಮ್ರಾ ಫೋಟೋ ತಗೊಂಡ್ಮೇಲೆ ನಾವು ಅದನ್ನ ಕನ್ವರ್ಟ್ ಮಾಡಿಕೊಂಡು ರೀಡ್ ಮಾಡ್ಬೋದು ಸರ್. ನಿಮಗೆ ಬೆಂಬಲವಾಗಿ ನಿಮ್ಮ ಜೊತೆ ಈಗ ಯಾರಿದ್ದಾರೆ ಸರ್? ನನ್ನ ಜೊತೆ ಈಗ ಬೆಂಬಲ ಆಗಿ ನನ್ನ ವೈಫ್ ಇದ್ದಾರೆ. ಅವರು ಸಪೋರ್ಟ್ ಮಾಡ್ತಾರೆ. ನನ್ನ ವೈಫ್ ಹೆಸರು ಬಸಮ್ಮ, ಕರಿಬಸಮ್ಮ ಅಂತ ನನ್ನ ವೈಫು. ಎಷ್ಟು ವರ್ಷ ಆಯ್ತು? ಅವ್ರಿಗೆ 4 ವರ್ಷ ಆಯ್ತು ಸರ್ ಮದುವೆ ಆಗಿ. ಯಾವ ಊರವರು ಅವರು? ಅವ್ರದ್ದು ಅಲ್ಲೇ ಪಕ್ಕ ಚಿಕ್ಕಬನ್ನೆಟ್ಟಿ ಅಂತ ಒಂದು ವಿಲೇಜು, ನಮ್ಮ ಜಗಳೂರಿಂದ 10 ಕಿಲೋಮೀಟರ್ ಆಗುತ್ತೆ ಸರ್. ಅವ್ರು ಏನು ಅಧ್ಯಯನ ಮಾಡಿದ್ದಾರೆ? ಅವರು ಅದೇ SLC ಓದಿದ್ದಾರೆ ಸರ್, 10th ಪಾಸ್ ಆಗಿದೆ. ನಿಮಗೆ ಹೇಗೆ ಬೆಂಬಲ? ಈ ಹಿಂದಿನ ಜೀವನಕ್ಕೂ ಈಗ 4 ವರ್ಷದ ಜೀವನಕ್ಕೂ ಏನು ವ್ಯತ್ಯಾಸ ಕಾಣ್ತೀರಾ? ಇವಾಗ ನನ್ನ 4 ವರ್ಷ ಹಿಂದೆ ಏನಂದರೆ, ನನ್ನ ಕೆಲಸನ ನಾನೇ ಸ್ವಲ್ಪ ಮಾಡ್ಕೊಳ್ತಿದ್ದೆ. ಬಟ್ಟೆ ಆಗಿರ್ಬೋದು, ಅದನ್ನಾಗಿರೋದ್ರಲ್ಲಿ ನಾನೇ ವಾಶ್ ಮಾಡ್ಕೊಳ್ತಿದ್ದೆ ಎಲ್ಲಾದರೂ ಹೋದಾಗ. ಸೊ ಈಗ ನನಗೆ ನನ್ನ ವೈಫು ಎಲ್ಲೋದ್ರೂ ಕೇಳ್ತಾರೆ,
ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಪ್ರತಿಯೊಂದು ನನ್ನ ಕೇರ್ ತೊಗೊಳ್ತಾರೆ. ಆಮೇಲೆ ನನಗೆ ಇವಾಗ ನಾನು ನೋಡಿ ಈಗ ಕಾರ್ಯಕ್ರಮಕ್ಕೆ ಬಂದಿದ್ದಂದರೆ ಅವರೇ ನಾನು ಯಾವ ಈ ಥರ ಇಂಟರ್ವ್ಯೂ ಇದೆ ಅಂತ ಹೇಳಿದ ತಕ್ಷಣ ನಾನು ಯಾವ ಡ್ರೆಸ್ ಹಾಕಬೇಕು, ಯಾವುದು ಹಾಕಿದರೆ ನನಗೆಲ್ಲದು ಇದನ್ನಾಗುತ್ತೆ ಅನ್ನೋದನ್ನ ಅವರು ಡಿಸೈಡ್ ಮಾಡಿಬಿಡ್ತಾರೆ ಸರ್ ಆಲ್ರೆಡಿ. ಸೊ ಶಿ ಈಸ್ ಮೋರ್ ಟೇಕಿಂಗ್ ಕೇರ್ ಆಫ್ ಮೀ ನಾವು. ನಿಮ್ಮ ಒಳಗಡೆ ಒಂದು ಜ್ಞಾನದ ಶಾರದೆ ಇದೆ ಅಂದರೆ ನಿಮಗೊಬ್ಬ ಶಾರದೇನೋ ಬಂದಂಗೆ ಆಯಿತು. ಖಂಡಿತ ಸರ್, ಡೆಫಿನೆಟ್ಲಿ. ಏನು ಹೇಳ್ತೀರಾ ಅವ್ರ ಬಗ್ಗೆ ನೀವು? ಸರ್ ಅವ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಸರ್. ನನ್ನ ವೈಫ್ ಯಾಕಂದರೆ ನನಗೆ ತುಂಬ ಸಪೋರ್ಟಿವ್. ಇವತ್ತಿನವರೆಗೂ ನನ್ನ ವೈಫ್ ನಾನು ಏನೇ ಮಾಡಿದ್ರು ಕೂಡ ಶಿ ನೆವರ್ ಟೋಲ್ಡ್ ಮಿ ದಟ್ ಯು ಡೋಂಟ್ ಡೂ ಇಟ್. ನನಗೆ ಯಾವಾಗಲೂ ಹೇಳಿದ್ರೆ ಆಯಿತು ನಿನಗೆ ಏನು ಅನ್ಸುತ್ತೆ ಅದನ್ನ ಮಾಡು, ಅದು ಸಕ್ಸಸ್ ಆಗುತ್ತಾ ಬಿಡುತ್ತಾ ನೋಡೋಣ ಮಾಡು. ಯಾವತ್ತೂ ನನ್ನ ವೈಫು ಅಷ್ಟು ದುಡ್ಡು ಬೇಕು, ಇಷ್ಟು ದುಡ್ಡು ಬೇಕು, ನನಗೆ ಅಷ್ಟು ನಿನ್ನಿಂದ ಬೇಕು ಅಂತ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ನನ್ನ ವೈಫ್ ಹೇಳ್ತಾರೆ ನನ್ನ ಹತ್ರ ಏನು ದುಡ್ಡು ಇಲ್ದವ್ರ ಪರವಾಗಿಲ್ಲ, ಏನಿಲ್ಲದ್ರೂ ಪರವಾಗಿಲ್ಲ, ನೀವು ಚೆನ್ನಾಗಿದ್ದೀವಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾರೆ ಸರ್. ಅದಕ್ಕಾಗಿ ಸೊ ನನ್ನ ವೈಫ್ಗೆ ಯಾವಾಗಲೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ 4 ವರ್ಷದ ಬದುಕಿನ ಜೀವನದಲ್ಲಿ ಏನಾದರೂ ವಿಶೇಷತೆ ಕಂಡುಕೊಂಡಿದ್ರೆ, ಯಾವುದೊಂದು ಹಾಸ್ಯ ಇರ್ಬೋದು, ಬದುಕಿನ ಮೌಲ್ಯ ಇರ್ಬೋದು, ಧಾರ್ಮಿಕತೆ ಇರ್ಬೋದು, ಯಾವುದಾದ್ರೂ ಒಂದು ವಿಶೇಷತೆ ತಮ್ಮಲ್ಲಿ? ಈ 4 ವರ್ಷದಲ್ಲಿ ನಾನು ಕಂಡುಕೊಂಡಿದ್ದೇನೆಂದರೆ ಅದೇ ದೇವರು ನಮಗೆ ಪ್ರಯತ್ನ ಇದ್ದರೆ ಫಲ ಖಂಡಿತ ಕೊಡ್ತಾನೆ ಸರ್. ದೇವ್ರು ನಮಗೆ ಕೊಟ್ಬಿಡ್ತಾನೆ ಬಿಡು ಎಲ್ಲ ಆಗುತ್ತೆ, ನಾನು ಕೂತಲ್ಲೇ ಎಲ್ಲ ಆಗುತ್ತೆ, ನನಗೆ ಅದು ಮಾಡಿದರೆ ಎಲ್ಲ ಆಗುತ್ತೆ ಅನ್ನೋದು ನನ್ನ ಪ್ರಕಾರ ಇದು ಸುಳ್ಳು ಅಂತಲ್ಲ. ಪ್ರಯತ್ನ ಪಡ್ಬೇಕು ನಾವು. ಪ್ರಯತ್ನ ಪಡ್ತಾ ಇದ್ದರೆ ದೇವ್ರು ಯಾವಾಗಲೂ ಫಲ ಕೊಟ್ಟೇ ಕೊಡ್ತಾನೆ. ಪ್ರಯತ್ನಕ್ಕೆ ತಕ್ಕ ಫಲ ಖಂಡಿತ ಇರುತ್ತೆ ಸರ್. ಒಂದೇ ಕಡೆ ಕೂತಿರಬಾರ್ದು. ಜೀವನ ಅನ್ನೋದು ಒಂಥರ ಹೆಜ್ಜೆ ಇದ್ದಂಗೆ ಸರ್ ಅಷ್ಟೇ. ದಾರಿಲಿ ನಾವು ಹೆಜ್ಜೆ ಹಾಕ್ತಾ ಹೋದರೆ ನಮ್ಮ ಜೊತೆ ಹೆಜ್ಜೆ ಹಾಕೋರು ತುಂಬ ಜನ ಇರ್ತಾರೆ. ನಮಗೆ ಗೊತ್ತಾಗಲ್ಲ ಅಂತ ನಾವು ನಿಂತ್ಕೊಂಡ್ರೆ ನಮ್ಮ ಜೊತೆ ಯಾರೂ ನಿಂತ್ಕೊಳ್ಳೋಕೆ ಇಷ್ಟಪಡಲ್ಲ ಸರ್. ನಾವು ದಾರಿಲಿ ನಡೀತಾ ಇರಬೇಕು. ನಡೀತಾ ಇದ್ದರೆ ನಮ್ಮ ಜೊತೆ ನಡೆಯೋರು ತುಂಬ ಜನ ಇರ್ತಾರೆ. ಸ್ವಾಮಿ ವಿವೇಕಾನಂದ ಒಂದು ಮಾತು ಹೇಳ್ತಾರೆ. ಯಾವಾಗಲೂ ಅವ್ರು ನಡೆಯುವಾಗ ಅವರು ಬರ್ತಿದ್ರಂತೆ, ಬರುವಾಗ ಅವ್ರ ಜೊತೆ ಹೋದಾಗ ಒಬ್ಬರು ಕೇಳಿದ್ರಂತೆ, ನಮಗಿನ್ನೂ ನನ್ನ ದಾರಿನೇ ಬರ್ತಾ ಇಲ್ಲಲ್ಲ ಅಂತ ಕೇಳಿದ್ರಂತೆ. ವಿವೇಕಾನಂದ ಆವಾಗ ಹೇಳಿದ್ರಂತೆ ಆ ಮಹಿಳೆಗೆ, ನೀನು ಹಿಂದೆ ತಿರುಗಿ ನೋಡು ಅಂತ ಹೇಳಿದ್ರಂತೆ. ನಾನು ಬಂದದ್ದು ದಾರಿ ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರಂತೆ. ಆವಾಗ ಹೇಳಿದ್ರಂತೆ ವಿವೇಕಾನಂದ, ಆಲ್ರೆಡಿ ನಾವು ಗುರಿ ತಲುಪಕ್ಕಂತ ಹೋದಾಗ ನಾವು ಆ ಗುರಿನ ತಲುಪ್ತೀವಿ ಅಂತ ಅಂದಾಗ ನಾವು ದಾರಿಲಿ ನಾವೇ ಹೋದಾಗ ನಮ್ಮ ಜೊತೆ ತುಂಬ ಜನ ಇರ್ತಾರೆ. ಸೊ ನಾವು ಯಾವಾಗಲೂ ಹಿಂದೆ ತಿರುಗಿ ನೋಡಬಾರ್ದು ಸರ್. ಅದೇ ಜೀವನ ಅಷ್ಟೇ. ಈಗ ತಾವು ಭಾಳಷ್ಟು ಮಾಹಿತಿಗಳನ್ನು ವಿದ್ಯಾರ್ಥಿಗಳಿಗೆ ಹಂಚಿಕೊಳ್ಳೋದ್ರ ಜೊತೆಗೆ ಏನು ಪಾಠವನ್ನು ಹೇಳ್ಕೊಡ್ತೀರಲ್ಲ, ಆ ಪಾಠಕ್ಕೆ ಇಂತಿಷ್ಟು ಶುಲ್ಕ ಅಂತ ಏನಾದರೂ ತಾವು ಮಾಡ್ಕೊಂಡಿದ್ದಾರೆ? ಶುಲ್ಕ ಅದೇ ವಿದ್ಯಾರ್ಥಿಗಳಿಗೆ ನಾನೇನು ತೊಗೊಳ್ಳಲ್ಲ ಸರ್. ಆಲ್ಮೋಸ್ಟ್ ಅವರಿಗೆಲ್ಲ ಸ್ಟೂಡೆಂಟ್ಸ್ಗೆಲ್ಲ ಫ್ರೀ ಆಫ್ ಕಾಸ್ಟ್. ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಅವರೇ ಚಾರ್ಜ್ ಕೊಟ್ಬಿಡ್ತಾರೆ ಸರ್. ಯಾಕಂದರೆ ಇಂಟರ್ನೆಟ್ಟು ಮತ್ತು ಅದ್ರದ್ದು ಏನಿರುತ್ತಲ್ಲ ಅವ್ರು ಸ್ವಲ್ಪ ಚಾರ್ಜ್ ಕೊಡ್ತಾರೆ. ಬಟ್ ವಿದ್ಯಾರ್ಥಿಗಳಿಗೆಲ್ಲ ಫ್ರೀ ಆಫ್ ಕಾಸ್ಟು. ಈಗ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಟ್ರೈನಿಂಗ್ ಏನು ಕರ್ಸ್ಕೊಳ್ತಾರಲ್ಲ ಅವರು ಪೇ ಮಾಡ್ತಾರೆ ಸರ್. ಎಷ್ಟು ವಿದ್ಯಾರ್ಥಿಗಳು ನಿಮ್ಮಲ್ಲಿ ಈಗಾಗಲೇ ಕಲ್ತಿದ್ದಾರೆ? ಈಗಾಗಲೇ ನನ್ನ ಹತ್ರ ವಿದ್ಯಾರ್ಥಿಗಳು ಕನಿಷ್ಠ 2,000 ಜನ ಕಲ್ತಿದ್ದಾರೆ ಸರ್. 5 ವರ್ಷದಲ್ಲಿ. ನಾನು ಕೋವಿಡ್ ಟೈಮಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ದು. ಕೋವಿಡ್ ಟೈಮಲ್ಲಿ ನಿಮಗೆ ಯಾವ ರೀತಿ ಅನುಕೂಲ ಆಯ್ತಿದ್ದು ನಿಮಗೆ? ಸರ್ ಕೋವಿಡ್ ಟೈಮಲ್ಲಿ ಅದೇ ನಾನು ಫಸ್ಟ್ ಇದನ್ನ ಸ್ಟಾರ್ಟ್ ಮಾಡ್ಬೇಕಂತಲೇ ಗೊತ್ತಿರಲಿಲ್ಲ ನನಗೆ. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಸಜೆಸ್ಟ್ ಮಾಡಿದರು, ಆನ್ಲೈನಲ್ಲಿ ಸ್ಟಾರ್ಟ್ ಮಾಡಿ ನೋಡೋಣ ಅಂತ ಹೇಳಿದ್ರು. ನಾನು ಸ್ಟಾರ್ಟ್ ಮಾಡಿದಾಗ ಒಂದೇ ಜನ ಸ್ಟೂಡೆಂಟ್ಸ್ ಬಂದರು. ಆಯಿತು ಬಿಡು ನೋಡೋಣ ಒಬ್ಬರು ಬಂದಿದ್ದಾರಲ್ಲ ಅಂತ ಸ್ಟಾರ್ಟ್ ಮಾಡ್ತಾ ನಾನು ಫೇಸ್ಬುಕ್ಕಲ್ಲಿ ತುಂಬಾ ಆ್ಯಕ್ಟಿವ್ ಆದೆ, ಲಿಂಕ್ಡ್ಇನ್ನಲ್ಲಿ ಆ್ಯಕ್ಟಿವ್ ಆದೆ, ಟ್ವಿಟರ್ನಲ್ಲಿ ಆ್ಯಕ್ಟಿವ್ ಆದೆ. ಎಲ್ಲದರಲ್ಲೂ ಕೂಡ ನಾನು ಆ್ಯಕ್ಟಿವ್ ಆಗಿ ನನ್ನದ್ರ ಬಗ್ಗೆ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಹೋದೆ, ಎಕ್ಸ್ಪೋಸ್ ಮಾಡ್ತಾ ಹೋದೆ. ತುಂಬ ಜನಕ್ಕೆ ಲೈಕ್ ಆಯಿತು, ಅವರೇ ರಿವ್ಯೂ ಕೊಡ್ತಾ ಹೋದ್ರು ಸರ್. ಬರ್ತಾ ನನ್ನ ಪ್ಲ್ಯಾಟ್ಫಾರ್ಮು ಒಂಥರ ಮೌತ್ ಮಾರ್ಕೆಟಿಂಗ್ ಥರ ಆಯಿತು. ಆಮೇಲೆ ನೆಟ್ವರ್ಕ್ ಬೆಳೀತಾ ಹೋಯ್ತು ಸರ್ ಅಷ್ಟೇ. ಇದು ಕಣ್ಣಿಲ್ಲದ ಸಂಚಾರಿ ಕಥೆ ಅಲ್ಲ, ದೃಷ್ಟಿ ಹಿಂದೆ ನಡೆಸಿದಂಥ ದಿಟ್ಟತನದ ಹಾದಿ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ತಾವು ಆರಂಭದಲ್ಲಿ ಮೊಬೈಲನ್ನು ಹೇಗೆ ನೋಡ್ತಾ ಇದ್ರಿ ಸರ್? ಆವಾಗ ಆರಂಭದಲ್ಲಿ ಮೊಬೈಲ್ನ ಅದು ವಾಯ್ಸ್ ಇರುತ್ತೆ ಸರ್. ಅದು ಕೂಡ ವಾಯ್ಸೇ. ನಾವು ವಾಯ್ಸ್ ಕೇಳಿಸ್ಕೊಳ್ಳದೆ ಏನೂ ಮಾಡೋಕ್ಕಾಗಲ್ಲ ಸರ್. ನೀವು ಯಾಕೆಂದರೆ ನಮಗೆ ಕಣ್ಣು ಇಲ್ಲ ಅಂದರೆ ಇಯರ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಕಿವಿ ಅನ್ನೋದು ಆ್ಯಕ್ಟಿವ್ ಆಗಿಬಿಡುತ್ತೆ ನಮ್ಗೆ ಆಲ್ರೆಡಿ. ಈಗೇನು ನಮ್ಮ ಪಂಚೇಂದ್ರಿಯಗಳಲ್ಲಿ ಒಂದು ಇಂದ್ರಿಯ ನಾವು ಕಳ್ಕೊಂಡ ತಕ್ಷಣ ಇನ್ನು 4 ಇಂದ್ರಿಯಗಳು ಆ್ಯಕ್ಟಿವ್ ಆಗಿಬಿಡುತ್ತೆ ಸರ್. ಹೋಟ್ಲ್ ಯಾವ್ದಾದ್ರು ಬರುತ್ತೆ ಅಂದರೆ ಸ್ಮೆಲ್ಲು, ಬೇಕ್ರಿ ಇದೆ ಅಂದರೆ ಸ್ಮೆಲ್ಲು, ಕಿವಿ ಕೇಳಿಸುತ್ತೆ. ಸೊ ಈ ಥರ ಇದೆ ಸರ್ ಅಷ್ಟೇ. ಅಂದರೆ ನಮ್ಮದು ನೋಡೋ ಟೆಕ್ಸ್ಟು, ನಿಮ್ಮದು ಕೇಳೋ ಟೆಕ್ಸ್ಟ್ ಅನ್ನೋ. ಎಸ್ ಸರ್, ಎಸ್, ಯು ಆರ್ ರೈಟ್. ಕೇಳಿದಲ್ಲ ವೀಕ್ಷಕರೇ, ಜೀವನದ ಬದುಕು ಅರಿತಾ ಹೋದಂಗೆಲ್ಲ ನದಿ ತಿಳಿಯಾದಂಗೆ ಹೋಗ್ತದಂತೆ. ಹಾಗೆ ಇವರ ಬದುಕಿನಲ್ಲಿ ದಿಟ್ಟ ಹೆಜ್ಜೆಗಳನ್ನು ಕೇಳ್ತಾ ಹೋದರೆ ಒಬ್ಬ ವ್ಯಕ್ತಿ ಕಣ್ಣಿಲ್ಲದೆ ಇವನ್ನೆಲ್ಲ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಕಣ್ಣಿದ್ದ ನಮಗೆ ಗೋಚರ ಆಗ್ತದೆ. ಹಾಗಾಗಿ ನಾವು
ಜಗತ್ತಿನ ಶ್ರೇಷ್ಠ ಜೀವಿಗಳಲ್ಲಿ ನಾವು, ಅದಕ್ಕೆ ಇರಿಬೆಯಿಂದ ಹಿಡಿದು 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ದೊಡ್ಡದು ನೋಡು ಅಂತೇಳಿ ದಾಸರು ಹೇಳಿದ್ದಾರೆ. ಪಂಚೇಂದ್ರಿಯಗಳು ಸರಿಯಾಗಿದ್ದು, ಒಳಗಿನ ಜ್ಞಾನೇಂದ್ರಿಯಗಳು ಸರಿಯಾಗಿದ್ದು, ದಿಟ್ಟತನದ ಹಾದಿ ತುಳಿಯದೆ ಹಾದಿ ಬಿಡುತ್ತಿರುವಂಥ ಇಂದಿನ ಯುವಕರಿಗೆ ತಾವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ ಸರ್? ಸರ್, ಇಂದಿನ ಯುವಕರಿಗೆ ನಾವು ತುಂಬ ಜನ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀವಿ ಸರ್, ವೀಡಿಯೋಗಳನ್ನ, ಇನ್ಸ್ಟಾಗ್ರಾಮ್ಸು ಎಲ್ಲ ನೋಡ್ತಿರ್ತೀವಿ. ಖಂಡಿತ ಅವರು ಮಾಡೋದು ಒಳ್ಳೆಯದೇ, ಬಟ್ ಆದರೆ ಅದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು. ನಮಗೆ ಎಷ್ಟು ನಮಗೆ ಸೋಷಿಯಲ್ ಮೀಡಿಯಾದಿಂದ ಅನುಕೂಲತೆಗಳಾಗ್ತಾಯಿದೆ, ಅದರಿಂದ ಅಷ್ಟೇ ಅನಾನುಕೂಲತೆ ಆಗ್ತಾಯಿದೆ, ತುಂಬ ಮಿಸ್ಲೀಡಿಂಗ್ ಆಗ್ತಾಯಿದೆ. ಸೊ ನಾನು ಯುವಕರಿಗೆಲ್ಲ ಹೇಳೋದಿಷ್ಟೇ, ನಮ್ಮಲ್ಲಿ ಏನಿದೆ ನಾವು ಅದನ್ನು ತೋರ್ಪಡಿಸ್ಕೋಬೇಕು, ಹಿಂಜರಿಬಾರ್ದು. ಜೊತೆಗೆ ನಮಗೆ ನಾವು ಧೈರ್ಯದಿಂದ ಮುಂದೆ ನುಗ್ಗಬೇಕು. ನಾವು ಮಾಡೋ ಒಳ್ಳೆ ಕೆಲಸ ಇದ್ದರೆ 100% ನಮಗೆ ಸಪೋರ್ಟ್ ಮಾಡೋರು ತುಂಬ ಜನ ಇರ್ತಾರೆ. ಅದೇ ನಮ್ಮ ಕೆಲಸ ಸರಿ ಇಲ್ಲ, ನಾವು ದಾರಿ ಸರಿಗೆ ಹೋಗ್ತಾ ಇಲ್ಲ ಅಂದರೆ ಸಪೋರ್ಟ್ ಮಾಡೋರ ಸಂಖ್ಯೆನೂ ಭಾಳ ಕಡಿಮೆ ಆಗುತ್ತೆ. ಮತ್ತು ನಾವು ಬರ್ತಾ ಬರ್ತಾ ಕುಗ್ತಾ ಹೋಗ್ತೀವಿ. ಬಟ್ ನಾವು ಮಾಡೋ ದಾರಿ ಕರೆಕ್ಟ್ ಇರ್ತದೆ, ನಾವು ಕುಗ್ಗಿದ್ರೂ ಕೂಡ ನಾವು ಅದನ್ನು ಹಿಗ್ತಾ ಹೋಗ್ತೀವಿ. ಅದೇ ಲೈಫ್ ಸರ್. ಲೈಫ್ ಈಸ್ ಅ ಚಾಲೆಂಜ್. ನಾವು ಜೀವನ ಅನ್ನೋದನ್ನ ದಾಟ್ಕೊಂಡು ಹೋಗಬೇಕು, ಅಷ್ಟೇ ಸರ್ ನಾನು ಕಲ್ತಿರೋದು. ನೋವಿದೆ, ಆದರೆ ಕೆಲವೊಬ್ಬರಿಗೆ ಬಿಡುವಿರಲ್ಲ. ದೃಷ್ಟಿ ಇಲ್ಲ, ಆದರೆ ನಿಮಗೊಂದು ದೃಷ್ಟಿಕೋನ ಇದೆ. ಹೀಗಾಗಿ ಬದುಕು ನನ್ನ ಒಬ್ಬನದಲ್ಲ, ಮತ್ತೊಬ್ಬರಿಗೆ ಅನ್ನುವಂಥ ಮಾದರಿ ಬದುಕು ನಿಮ್ಮದಾಗಿದೆ. ರಂಗಸ್ವಾಮಿಯವರೇ, ನಿಮ್ಮನ್ನು ಈ ಒಂದು ಸಂದರ್ಭದಲ್ಲಿ ಸಂದರ್ಶಿಸುವಂಥ ಮಹತ್ ಕಾರ್ಯ ನನಗೆ ಒದಗಿ ಬಂದಿರುವಂಥದ್ದು ತುಂಬ ಸಂತೋಷ. ನಾನು ಆಗಲೇ ನಿಮಗೆ ನೆನಪು ಮಾಡಿಕೊಂಡೆ, ನಮ್ಮ ಕರ್ನಾಟಕದ 2 ಕಣ್ಣುಗಳು, ಒಂದು ಪಂಚಾಕ್ಷರಿ ಗವಾಯಿಗಳ ಆರಂಭ ಮಾಡಿದಂಥ ವೀರೇಶ್ವರ ಪುಣ್ಯಾಶ್ರಮ ಗದಿಗಿನ ಪುಟ್ಟರಾಜ ಗವಾಯಿಗಳು, ಮತ್ತೊಂದು ಕಣ್ಣು ಅಂದರೆ ಒಂದೇ ಬಾರಿ 10,000 ವಿದ್ಯಾರ್ಥಿಗಳಿಗೆ ಪ್ರಸಾದ ಮತ್ತು ಜ್ಞಾನ ನೀಡುವಂಥ ಸಿದ್ಧಗಂಗದ ಶಿವಕುಮಾರ ಸ್ವಾಮಿಗಳ ಮಠ. ಈ 2 ಕರ್ನಾಟಕದ ಕಣ್ಣುಗಳು ಅಂದ್ಕೊಂಡೆ. ಆ 2 ಕಣ್ಣುಗಳನ್ನು ನಿಮ್ಮಲ್ಲೇ ದರ್ಶನ ಮಾಡುವಂಥ ಒಂದು ಅವಕಾಶ ನಮಗೆ ಒದಗಿ ಬಂತು. ನಮ್ಮ ಈ ಕಾರ್ಯಕ್ರಮಕ್ಕೆ ತಾವು ಇಲ್ಲಿವರೆಗೆ ಆಗಮಿಸಿ ನಮ್ಮ ವೀಕ್ಷಕರಿಗೆ ತಮ್ಮ ಬದುಕಿನ ಅಮೂಲ್ಯವಾದ ವಿಷಯಗಳನ್ನು ಇಲ್ಲಿರುವಂಥ ಯಾಂತ್ರಿಕ ವಸ್ತುಗಳ ಮೂಲಕ, ನಿಮ್ಮ ಒಳಗಿನ ಜ್ಞಾನದ ಮೂಲಕ ಹರಿಸಿದ್ರಿ. ನಿಮಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕರ ಪರವಾಗಿ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್. ಸರ್ ನಮಸ್ಕಾರ. ನನಗೂ ಕೂಡ ಈ ಒಂದು ಅವಕಾಶ ಕೊಟ್ಟರು ನಕ್ಷತ್ರ ವಾಹಿನಿಗೆ ಮತ್ತು ನಕ್ಷತ್ರ ವಾಹಿನಿ ಎಲ್ಲ ಸಿಬ್ಬಂದಿಗಳಿಗೆ, ಆ ಸಂಸ್ಥೆಯ ವ್ಯವಸ್ಥಾಪಕರಿಗೆ ಹಾಗೂ ಎಲ್ಲ ವೀಕ್ಷಕರಿಗೆ ತುಂಬ ಧನ್ಯವಾದಗಳು ಸರ್. ಕೇಳಿದಲ್ಲ ವೀಕ್ಷಕರೇ, ನಮ್ಮ ಅತಿಥಿ ಕಾರ್ಯಕ್ರಮದ ವಿಶೇಷ ಅತಿಥಿಯ ಪರಿಚಯ ಜೊತೆಗೆ ಅವರ ಜೀವನದ ಅನೇಕ ಮಜಲುಗಳನ್ನು ತಿಳ್ಕೊಂಡ್ವಿ. ಮುಂದಿನ ನಮ್ಮ ಅತಿಥಿ ಸಂಚಿಕೆಯಲ್ಲಿ ಇವರಿಂದ ಮಹಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಈಗ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಯನ ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ಟೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ PP ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ. ಹಿಂದೆ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ. ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ. ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ. ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.